ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗೈಸ್ ಇವತ್ತು ಏನಾಯ್ತು ಅಂದ್ರೆ ನಾನು ಸ್ವಲ್ಪ ಬೇಗ ಎದ್ದೇಳೋಣ ಅನ್ಕೊಂಡೆ. 7 ಗಂಟೆಲೆ ಎಚ್ಚರ ಆಯ್ತು. ತಿರ್ಗಾ ಮಲ್ಕೊಂಡೆ. ಇವಾಗ ನೋಡಿದ್ರೆ ಟೈಮ್ ಅವಾಗ್ಲೇ 9:30 ಆಗೋಗಿದೆ. ಇವಾಗ ಎದ್ದೋಗ್ಬೇಕು ನಾನು. ಇವತ್ತು ಗೈಸ್ ಆಕ್ಚುಲ್ ಆಗಿ ನಂಗೆ ತುಂಬಾ ಕೆಲಸ ಇದೆ ಹೊರಗಡೆ. ಅದಕ್ಕೆಲ್ಲ ಹೊರಡ್ಬೇಕು, ರೆಡಿ ಆಗ್ಬೇಕು. ಎದ್ದೇಳೋದ ಬನ್ನಿ ಗೈಸ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಬನ್ನಿ ಎದ್ದೋಗೋಣ. ಬನ್ನಿ ಗೈಸ್, ನಾವು ಅಪ್ಪ ಏನ್ ಮಾಡ್ತಾ ಇದಾರೆ ಅಂತ ನೋಡೋಣ ಕುತ್ಕೊಂಡು ಅವಾಗ್ಲಿಂದ. ಇವಾಗ ಎದ್ ಬಂದಿರ್ಬೇಕು ಅವರು. ಸೊ ಗೈಸ್ ಬನ್ನಿ ನಮ್ಮ ಅಮ್ಮನ್ ಕೇಳ್ಕೊ ಬರೋಣ ಏನ್ ಮಾಡ್ತಾ ಇದಾರ ಅವರು ಅಂತ. ಏನ್ ಮಾಡ್ತಿದ್ಯಾ? ಓ, ಯಾವ್ದಕ್ಕಪ್ಪ ನೀರ್ ಕಾಯಿಸ್ತಿದ್ಯಾ? ಸರಿ ಸರಿ ಸರಿ. ಗೈಸ್ ನಮ್ಮ ಅಮ್ಮ ಯಾಕೆ ಈ ತರ ಪರದಾಡ್ತಾ ಇದಾರೆ ಗೊತ್ತಾಗ್ತಿಲ್ಲ ನಂಗೆ. ಅವ್ರಿಗೆ ಅದ್ ಏನಾಯ್ತು, ಅದ್ ಏನ್ ಕೆಲ್ಸ ಹುಡುಕ್ತಾ ಇದಾರೆ, ಇಲ್ಲ ಅದ್ ಏನ್ ಹುಡುಕ್ತಾ ಇದಾರೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸೊ ಗೈಸ್ ಏನಕ್ಕೆ ಗೈಸ್ ನಮ್ಮಮ್ಮ ನಾವು ತಿಂದಿರೋ ಐಸ್ ಕ್ರೀಮ್ ಸ್ಪೂನ್ ನ ತಗೊಂಡ್ ಹೋಗ್ತಾ ಇದಾರೆ. ಯಾಕೆ ಅಂತ ಗೊತ್ತಿಲ್ಲ ನಂಗೆ. ಯಾಕಮ್ಮ ಐಸ್ ಕ್ರೀಮ್ ಸ್ಪೂನ್ ತಗೊಂಡ್ ಹೋಗ್ತಿದ್ಯಾ? ಐಸ್ ಕ್ರೀಮ್ ಸ್ಪೂನ್ ಅನ್ನ ತಿಂದಿದ್ ನಾನು ಅಪ್ಪ. ಅದು ಏನ್ ಗೊತ್ತಾ ಕಂದ, ನೀನ್ ಅನ್ಕೊಂಡ್ರೆ, ನೀನು ನಿಮ್ಮಪ್ಪ ಏನ್ ಅನ್ಕೊಂಡ್ರಿ? ಏನ್ ಅನ್ಕೊಂಡ್ರಿ? ಅಯ್ಯೋ ನಮ್ಮ ಅಮ್ಮನ್ ಬಿಟ್ಟು ನಾವ್ ಐಸ್ ಕ್ರೀಮ್ ತಿನ್ಬಿಟ್ವಿ, ಅದಕ್ಕೇನು ಅಂತ ಅದಕ್ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ನೀವಿಬ್ರು ಅನ್ಕೊಂಡ್ರಿ. ಆಕ್ಚುಲಿ ನೀವ್ ಐಸ್ ಕ್ರೀಮ್ ತಿಂದಿದ್ ನಂಗೆ ಕೋಪ ಬರ್ಲಿಲ್ಲ. ಇದು ಸ್ಪೂನ್ ಎಸ್ಬಿಟ್ಟಿದ್ರೆ ನಂಗೆ ಕೋಪ ಬರೋದು. ಈ ಸ್ಪೂನು ನನ್ಗೆ ಏನಕ್ಕೆ ಯೂಸ್ ಆಯ್ತು ಅಂದ್ರೆ, ಪ್ಲಾಸ್ಟಿಕ್ ಅಲ್ವಾ ಇದು, ಫುಡ್ ಗ್ರೇಡ್. ಇದು ನನ್ಗೆ ಅದಕ್ಕಾರು ಗ್ರಾಸರೀಸ್ಗೆ ಹಾಕೊಳಕ್ ಆಗತ್ತಲ್ಲ, ಅದಕ್ಕೋಸ್ಕರ ಈಗ ಸಾಸಿವೆ ಮರಿಗೆ ಹುಡುಕ್ತಾ ಇದ್ದೆ, ಸಿಕ್ತು ನಂಗೆ. ಐಸ್ ಕ್ರೀಮ್ ನೀವು ಕೊಡ್ದೇನೆ ಇರೋದಕ್ಕಿಂತ ಸ್ಪೂನ್ ಇಟ್ರಲ್ಲ ಅನ್ನೋದೇ ದೊಡ್ಡ ಖುಷಿ. ಯಾವ್ದಕ್ಕಮ್ಮ ವೇಸ್ಟ್ ಮಾಡ್ಕೋತೀಯ? ನೋಡ್ಕಂದ, ಇಲ್ಲಿ ಸಾಸಿವೆ ಮರಿಗಿಗೆ ಸ್ಪೂನ್ ಇದ್ ಮಾಡ್ಬೋದಲ್ಲ ನೋಡಿ, ಇಲ್ಲಿ ಹಾಕೊಂಡು ಇಟ್ಕೋಬೋದಲ್ಲ, ಹಾಕಕ್ಕೆ ಒಗ್ಗರಣೆ ಹಾಕಕ್ಕೆಲ್ಲ ಚೆನ್ನಾಗಿದೆ. ಇದು ಚಿಕ್ಕದಾಗಿದೆ, ಸಾಸಿವೆ ಮರಿಗೆ ಪರ್ಫೆಕ್ಟ್ ಆಗಿದೆ. ತಿರ್ಗಾ ಪ್ರೂವ್ ಮಾಡ್ಕೊಂಬಿಟ್ಟೆ ತಲೆ ಇದೆ ನಿಂಗೆ ಅಂತ. ತಲೆ ಇದೆ ಅಂತಲ್ಲ, ನೀವು ಬಿಸಾಕಿಲ್ವಲ್ಲ, ಅಲ್ಲೇ ಇಟ್ಟಿದ್ದೀರಲ್ಲ, ಅದು ಖುಷಿ. ಅಲ್ಲ ಸರಿ ಆಯ್ತು, ಇರೋ ಐಟಮ್ ನ ಯೂಸ್ ಮಾಡ್ಕೊಂಡು ತಲೆ ಉಪಯೋಗಿಸ್ತಿದ್ಯಲ್ಲ ಅದಕ್ಕೆ. ಥ್ಯಾಂಕ್ ಯು. ಯಾವ್ದಕ್ಕಪ್ಪ? ಯಾವ ಕಡೆ ಒಯ್ದ್ ಬರ್ತಿದ್ಯಾ ಅಂತ? ಅಲ್ಲ, ನೀನ್ ಯಾವ ಕಡೆ ಒಯ್ದ್ ಬರ್ತಿದ್ಯಾ ಅಂದ್ರೆ ಸರ್ಪ್ರೈಸ್ ಅಂತ. ಇವಾಗ ತಾನು ಹೋಗಿದ್ದಲ್ಲ ಅಪ್ಪ ಅದೇನೋ ತರಕ್ಕೆ ಅಂತ. ಸರಿ 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 ಆಯ್ತು, ಹೋಯ್ತು, ಬಾಯ್. ಸರ್ ನೋಡಿ ಗೈಸ್, ನಮ್ಮಮ್ಮ ಇವತ್ತು ಒಪ್ಕೊಂಡ್ರು. ವಿಡಿಯೋ ಮುಂದೆ ಮಾತ್ರ ನನ್ನ ಕಂದಾಗಿಂದ ಅಂತ ಅಂತಾರೆ ಅಷ್ಟೇ. ಔಟ್ ಆಫ್ ಅಂದ್ರೆ ವಿಡಿಯೋನೇ ಮಾಡಿಲ್ಲ ಅಂದ್ರೆ ಇವಾಗ ತಾನೇ ಏನಕ್ಕೋ ಬೈದು ಹಾಕೊಂಡು. ಇದು ಗೈಸ್ ನಮ್ಮನೆ ರಿಯಲ್ ಕತೆ ಅಲ್ವೇನಮ್ಮ? ನೋಡಿ ಗೈಸ್, ನಮ್ಮಮ್ಮನ ತಲೆಯಲ್ಲಿ ಅದು ಏನೇನು ಓಡುತ್ತೆ ಅಂತಾನೆ ಗೊತ್ತಾಗಲ್ಲ ಗೈಸ್. ಏನ್ ಮಾಡೋದು? ನೀವೇ ಹೇಳಿ ಫ್ರೆಂಡ್ಸ್. ತಾಯಿ ಪ್ರೀತಿಗೆ ಬೆಲೆನೂ ಕಟ್ಬಾರ್ದು, ಅದನ್ನ ಏನ್ ಮಾಡ್ತಾರೆ, ಇದ್ ಮಾಡ್ಬಾರ್ದು, ಏನೋ ಹೇಳ್ತಾರೆ, ಹಿಂಕರಿತೀರಾ. ನಮ್ಗೆ ಫ್ರೆಂಡ್ಸ್ ಇರ್ತಾರೆ, ಅವ್ರು ಇರ್ತಾರೆ, ಇವ್ರು ಇರ್ತಾರೆ, ಯಾರು ಇರ್ಲಿ ಫ್ರೆಂಡ್ಸ್. ಈಗ ನಿಮ್ಮಲ್ಲಿ ನೀವು ಅಷ್ಟೇ, ನಮ್ಮಲ್ಲಿ ನನ್ ಮಗನೂ ಅಷ್ಟೇ. ಮಕ್ಳು ಎಷ್ಟೇ ದೊಡ್ಡವರಾದ್ರು ಅಪ್ಪ ಅಮ್ಮಂಗೆ ಮಕ್ಳೇ. ಸೊ ಗೈಸ್ ನೋಡಿ, ನಮ್ಮಮ್ಮ ಅಲ್ಲಿ ತಿಂಡಿ ಮಾಡೋದನ್ನ ಬಿಟ್ಬಿಟ್ಟು ಇಲ್ಲಿ ಬಟ್ಟೆ ಮಡಸ್ತಾ ಕೂತಿದ್ದಾರೆ. ಏನ್ ಅನ್ಬೇಕು ಗೈಸ್ ಇಂತವ್ರಿಗೆ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಬಟ್ಟೆ ಮಡಸ್ತಿದ್ಯಾ? ಇಲ್ಲ ಕಂದ, ಅಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ಬಂದಿದ್ದೀನಿ. ಒಗ್ಗರಣೆ ಬೇಯ ತನಕ ಟೈಮ್ ವೇಸ್ಟ್ ಮಾಡ್ಬಾರ್ದಲ್ವಾ? ಬಟ್ಟೆ ಎಲ್ಲ ಮಡ್ಸಿಟ್ನಾ. ಈಗ ನಿಮ್ಮಪ್ಪ ಒಂದ್ ಪ್ರಾಡಕ್ಟ್ ತರಿಸಿದಾರೆ ಆನ್ಲೈನ್ ಅಲ್ಲಿ. ಏನು ಅಂತ ನಾನ್ ನೋಡೇ ಇರ್ಲಿಲ್ಲ, ಈಗ ನೋಡ್ದೆ, ಟೈಮ್ ಸಿಕ್ತು. ಇದೇನು ಅಂದ್ರೆ ಬಟ್ಟೆನ
ಜೋಡ್ಸೋ ಬಾಕ್ಸ್ ಕಣಪ್ಪ. ಪಾಪ ನೀನ್ ಬಟ್ಟೆನೆ ಹಾಕ್ಬೇಕು ಅಂತ ತಂದೆ ಬಟ್ಟೆಗಳೆಲ್ಲ ಇಟ್ಬಿಟ್ಟು ಜೋಡ್ಸುವಂತದ್ದು. ಈಗ ಇದ್ರಲ್ಲಿ 4 ಬಾಕ್ಸ್ ಬಂದಿದೆ. ಇದ್ರಲ್ಲಿ ಒಂದು ನಿಂಗೆ, ಒಂದು ನಿಮ್ಮ ಅಪ್ಪಂಗೆ, ಇನ್ನೆರಡು ನನಗೆ. ಅದ್ಯಾಕೆ ಎರಡು ನಿನ್ಗೆ? ನಂದು ಬಟ್ಟೆಗಳು ಜಾಸ್ತಿ ಅದಕ್ಕೋಸ್ಕರ ನಿಂಗ್ ಮತ್ತೆ ಎರಡ. ಇನ್ನ ಒಂದ್ 4 ತರಿಸ್ಬೇಕು ಕಣೋ ತೇಜಸ್. ಸಖತ್ತಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಸೂಪರ್ ಆಗಿದೆ ನೋಡಿ. ಈ ಪ್ರಾಡಕ್ಟ್ ಲಿಂಕ್ ನ ಹಾಕಿರ್ತೀನಿ ಗೈಸ್ ಡಿಸ್ಕ್ರಿಪ್ಷನ್ ಅಲ್ಲಿ, ಬೇಕಿದ್ರೆ ಬೈ ಮಾಡಿ. ಪ್ರಾಡಕ್ಟ್ ಲಿಂಕ್ ಹಾಕ್ತಾನೆ ನನ್ನ ಮಗ. ಚೆನ್ನಾಗಿದೆ ನಮ್ಮ ಪ್ರಾಡಕ್ಟ್ ಹಾಕೋದಕ್ಕೆ, ನಮ್ ಫ್ರೆಂಡ್ಸ್ ಗಳು ತೊಗೊಳೋದಕ್ಕೆ ಚೆನ್ನಾಗಿ. ಸರಿ ಹೋಗ್ ತಿಂಡಿ ಮಾಡು ಆಯ್ತು, ನಂಗೆ ಕೆಲ್ಸ ಬೇರೆ. ಏನ್ ಬಾಯ್ ಗೈಸ್ ಅಂದ್ಬಿಟ್ರೆ ಏನ್ ಅರ್ಥ ಅದು? ಬಾಯ್ ಗೈಸ್ ಅಂದ್ಬಿಟ್ರೆ ಬನ್ನಿ ಗೈಸ್, ಅದೇನ್ ತಿಂಡಿ ಮಾಡಿ ನೋಡೋಣ. ಬಾಯ್ ಸಾಕು ಹೋಗಿ ಇವಾಗ. ನಿಂದೇನಾದ್ರು ಬೇರೆ ಇದು ನೋಡ್ಕೋ. ಮಾಡಿ ನಡಿ, ತಿಂಡಿ ಇಲ್ಲಿ ಪರಲ್ಲ. ನಡಿ 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 ಇಲ್ಲೇ ತಿಂಡಿ. ಆಯ್ತು ಹೋಗ ಸಾಕು. ಒಗ್ಗರಣೆ ಹಾಕ್ತಾ ಇದೀನಿ. ಅಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ಬಂದಿದ್ದೀನಿ. ಒಗ್ಗರಣೆ ಬೇಯ ತನಕ ಟೈಮ್ ವೇಸ್ಟ್ ಮಾಡ್ಬಾರ್ದಲ್ವಾ? ನೋಡಿ ಗೈಸ್, ಇದು ರಿಯಾಲಿಟಿ. ನಮ್ಮ ಹೇಳೋದೊಂದು ಮಾಡೋದೊಂದು ಕೆಲ್ಸ. ಇನ್ನು ಒಗ್ಗರಣೆ ಹಾಕಿದೆ ನೋಡಿ. ಅದು ಬರೀ ಒಗ್ಗರಣೆ ಹಾಕಿ ಟೊಮೊಟೊ ಎಲ್ಲ ಬೇಕ್ ಹಾಕಿದೀನಿ ಫ್ರೆಂಡ್ಸ್. ಈಗ ಚಪ್ರದೊರೆಕ ಒಂದು ಹಚ್ಬಿಟ್ಟು ಹಾಕ್ಬಿಟ್ರೆ ಅಲ್ಲಿ ನೋಡಿ ಫ್ರೆಂಡ್ಸ್. ಇವಾಗ ಬಟ್ಟೆ ಎಲ್ಲ ಒಂಥರ ಎಲ್ಲ ತಂದು ಹಾಕಿದ್ರು ನಮ್ಮ ಮನೆಯವರು ಉಯ್ಯಾಲೆ ಮೇಲೆ. ಅದು ನೋಡಕ್ ಆಕ್ವರ್ಡ್ ಆಗಿ ಕಾಣ್ತಿತ್ತು, ಅದಕ್ಕೆ ಅದನ್ನ ಮಡ್ಸಿಟ್ಬಿಟ್ಟು ಬಂದೆ. ಈಗ ಪಲ್ಯ ಬೇಯೋಷ್ಟೊಳಗೆ ಮಡ್ಸಿಟ್ಟಿರೋದ್ನೆಲ್ಲ ಎತ್ತಿಟ್ಬಿಡ್ತೀನಿ. ಅಲ್ಲಿಗೆ 2 ಕೆಲಸ ಆಗುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ಗೈಸ್, ಬರೀ ಸುಳ್ಳು ಹೇಳ್ದೆ. ಅದು ಇನ್ನೊಂದು ನೀರಿಗೆ ಹಾಕ್ಬಿಟ್ಟು ನೆನೆಸ್ಬಿಟ್ಟು ಅದಾದ್ಮೇಲೆ ಅದನ್ನ ಇಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ನೋಡಿ. ಸುಳ್ಳೇನಿಲ್ಲ ಫ್ರೆಂಡ್ಸ್, ಏನ್ ಗೊತ್ತಾ, ಇವ್ರುಗಳಾದ್ರೆ ಗಂಡಸ್ರು ಒಂದೊಂದೇ ಕೆಲಸ ಮಾಡ್ತಾರೆ. ನಮ್ಗೆ ಹಂಗಲ್ಲ, ನಮ್ಗೆ 10 ಕೈ ಇರುತ್ತೆ ಹೆಂಗಸ್ರಿಗೆ. ಏನ್ ಮಾಡೋದು ಫ್ರೆಂಡ್ಸ್, ಇಲ್ಲೊಂದ್ ಕೆಲ್ಸ ಕೈ ಹಾಕ್ತಿವಿ, ಅಲ್ಲೊಂದ್ ಕೆಲ್ಸ ಕೈ ಹಾಕ್ತಿವಿ. ಸೊ ನಮ್ಗೆ ಅಟ್ ಎ ಟೈಮ್ ಎಲ್ಲ ಒಟ್ಟೊಟ್ಟಿಗೆ ಆಗ್ಬೇಕು ಕೆಲ್ಸಗಳು. ಸರಿ, ಏನೋ ಒಂದ್ ಮಾಡು ಆಯ್ತು. ತೇಜೋ, ಇಲ್ಲಿ ಬಂದಿದ್ ಒಳ್ಳೇದಾಯ್ತು ಕಂದ. ಒಂಚೂರು ಅಲ್ಲಿ ಮೇಲ್ಗಡೆ ಡಬ್ಬಿ ತೆಕ್ಕೊಡಮ್ಮ, ಲಾಸ್ಟ್ ಸ್ಟೀಲ್ ಡಬ್ಬಿ. ಇದಾ? ಸೊ ನೋಡಿ ಗೈಸ್, ನಮ್ಮ ಮನೇಲಿ ನಾನು ಏನಿಗ್ ಬೇಕು ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನಾನೇನೋ ರೆಡಿ ಇದೀನಿ, ಅದಕ್ಕೆ ನಮ್ಮ ಅಮ್ಮ ಈ ತರ ಡಬ್ಬಿಗಳನ್ನ ಇಟ್ಬಿಟ್ಟು ತೆಕ್ಕೊಡು ಅಂತ ಅಂತಾರೆ. ಏನ್ ಮಾಡೋದು ಗೈಸ್? ಸೊ ಗೈಸ್, ಇವಾಗ ಹೋಯ್ತು ಬರ್ತಾ ಇದೀವಿ, ಬಟ್ ಎಲ್ಲಿಗೆ ಅಂತ ಗೊತ್ತಿಲ್ಲ. ಎಲ್ಲೋ ಕರ್ಕೊಂಡು ಹೋಯ್ತು ಬರ್ತಾ ಇದಾರೆ. ನೋಡೋದಾ ಬನ್ನಿ ಗೈಸ್ ಇಲ್ಲಿ ಅಂತ. ನಾವ್ ಅಮ್ಮನ ಏನ ಹೇಳ್ಬೇಕಂತ. ಏನಿಲ್ಲ ಗೈಸ್, ಇವಾಗ ನಾವು ಶ್ರೀರಂಗಪಟ್ಟಣಕ್ಕೆ ಮತ್ತೆ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀವಿ. ಹೌದಾ? ಓಕೆ ಗೈಸ್, ಬನ್ನಿ ಹೋಯ್ತು ಬರೋಣ. ಸೊ ಗೈಸ್, 93.5 ರೆಡ್ FM ಅವರು ಟ್ರಾಫಿಕ್ ರೂಲ್ಸ್ ಬಗ್ಗೆ ಒಂಚೂರು ಹೇಳ್ತಾ ಇದ್ರು. ಜನಕ್ಕೆ ಹೆಂಗೆ ಫಾಲೋ ಮಾಡ್ಬೇಕು, ಏನೇನ್ ಫಾಲೋ ಮಾಡ್ಬೇಕು ಅಂತ. ವೇರ್ ಮಾಡಿ, ಹಾಗೆ ಹಿಂಬದಿ ಸವಾರರು ಕೂಡ ಅಷ್ಟೇನೆ ವಿಂಡೋಸ್ ನ ಓಪನ್ ಮಾಡಿ ಕೈ ಆಚೆ ಇಡುವಂತದ್ದು ಎಲ್ಲ ಮಾಡಬೇಡಿ. ಅದ್ರ ಜೊತೆಗೆ ISI ಮಾಡ್ತಿರುವಂತ ಹೆಲ್ಮೆಟ್ ನ ದಯವಿಟ್ಟು ವೇರ್ ಮಾಡಿ. ಸೊ ಗೈಸ್, ನಾವು ಶ್ರೀರಂಗಪಟ್ಟಣಕ್ಕೆ ಇವಾಗ ಎಂಟ್ರಿ ಕೊಡ್ತಾ ಇದೀವಿ. ಇದು ಎಂಟ್ರೆನ್ಸ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಗೈಸ್, ಬಂದು ದೇವಸ್ಥಾನಕ್ಕೆ ನೋಡಿ ಹೆಂಗಿದೆ ಅಂತ. ಫುಲ್ ಖಾಲಿ ಹೊಡಿತಾ ಇದೆ ಗೈಸ್. ನೋಡಿ ದೇವಸ್ಥಾನ ಹೆಂಗಿದೆ ಅಂತ. ಅಪ್ಪ ಅಮ್ಮ ಹೋಯ್ತು ಬರ್ತಾ ಇದಾರೆ ಅಲ್ಲಿ. ಗಾಯ್ಸ್, ಇವಾಗ ನಾವು ಶ್ರೀರಂಗಪಟ್ಟಣದಲ್ಲಿರೋ ರಂಗನಾಥ ಸ್ವಾಮಿ ಟೆಂಪಲ್ ಬಂದಿದೀವಿ. ಈಗ ಇನ್ನ ಎಂಟ್ರೆನ್ಸ್ ಅಲ್ಲಿ ಇದೀವಿ. ಇವಾಗ ದರ್ಶನ ಮಾಡಕ್ ಈಗ ಹೋಗ್ತಾ ಇದೀವಿ ಫ್ರೆಂಡ್ಸ್. ಸೊ ನೋಡಿ ಗೈಸ್, ಈ ದೇವಸ್ಥಾನಕ್ಕೆ ಇಂಗ್ಲೆಂಡ್ ಇಂದ ಜನ ಬಂದಿದ್ದಾರೆ. ಅವರಿಗೂ ಇಂಗ್ಲೆಂಡ್ ಅವರಂತೆ. ಕೇಳಿದೆ ಅವಾಗಲೇ ವಿಡಿಯೋ ಮಾಡೋದ ಅನ್ಕೊಂಡೆ, ಬಟ್ ವಿಡಿಯೋ ಮಾಡ್ಬೇಡ ಅಂತ ಹೇಳಿದ್ರು ಅವರು. ಸೊ ಅದಕ್ಕೆ ಅವ್ರು ವಿಡಿಯೋ ಮಾಡ್ಲಿಲ್ಲ ಅವರು. ಸೊ ಗೈಸ್ ನೋಡಿ, ಇಲ್ಲಿಂದ ಫ್ರಾನ್ಸ್ ಇಂದಾನು ಬಂದಿದ್ದಾರೆ. ಸೊ ಗೈಸ್, ನಮ್ಮ ಮಮ್ಮಿಗೆ ಡೇರ್ ಕೊಟ್ಟೆ, ಇವ್ರ ಕೇಳಿ ಜೈ ಕರ್ನಾಟಕ ಅಂತ ಅನ್ಸ್ಬೇಕು. ಗೈಸ್ ಅನ್ಕೊಂಡೆ ಆಗಲ್ಲ ಅಂತ ಬಟ್ ಮಾಡಿದ್ರು. ನೋಡಿ ಗೈಸ್, ಪ್ರಸಾದ ಕೊಡ್ತಾ ಇದಾರೆ. ಪ್ರಸಾದಕ್ಕೆ ಎಷ್ಟು ಕ್ಯೂ ಇದೆ ಅಂತ ನೋಡಿ ಗೈಸ್. ಯಪ್ಪ ನೋಡಿ, ಇಲ್ಲಿ ನಮ್ಮ ಅಪ್ಪ ಅಮ್ಮ ಜಾಸ್ತಿ ಅದೆಲ್ಲ ಮುಂದೆ ಇದಾರೆ. ಅದೇ ಲಕ್ಕು ಗೈಸ್. ಅದೇ ನಮ್ಮ ಅಮ್ಮನ ಸಿಕ್ತು ಅನ್ಸುತ್ತೆ. ಈಗ ನಮ್ಮ ಅಪ್ಪ ಇಸ್ಕೊಂಡ್ ಬರ್ತಾ ಇದಾರೆ ಗೈಸ್. ಸೊ ಗೈಸ್, ದರ್ಶನ ಆಯ್ತು, ಇವಾಗ ಹೋಯ್ತು ಬರ್ತಾ ಇದೀವಿ ಇನ್ನೊಂದು ದೇವಸ್ಥಾನಕ್ಕೆ ಅಂತ. ಯಾವ್ದು ನಿಮಿಷಾಂಬ ದೇವಸ್ಥಾನ. ಸೊ ನಿಮಿಷಾಂಬ ದೇವಸ್ಥಾನಕ್ಕೂ ಹೋಗಿ ಬರ್ತಾ ಇದೀವಿ ಗೈಸ್.
ತೋರಿಸ್ತೀನಿ ಬನ್ನಿ ಗೈಸ್ ಆ ದೇವಸ್ಥಾನ. ಸೊ ಗೈಸ್ ಅಲ್ಲಿ ದೇವಸ್ಥಾನದಲ್ಲಿ ವಿಡಿಯೋ ಮಾಡಿದೆ ಗೈಸ್ ಅಲ್ಲಿ, ಬಟ್ ವಿಡಿಯೋನೇ ಆಗಿಲ್ಲ ಗೈಸ್. ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈಗ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹಾಗೆ ಮನೆಗೆ ಹೋಗಿ ಬರ್ತಾ ಇದೀವಿ ಗೈಸ್. 2 hours later. ಸೊ ಗೈಸ್ ಅಲ್ಲಿಂದ ಬಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ನಾವು 3 ಜನ. ಇವಾಗ ನಮ್ಮ ಅಮ್ಮ ಏನೋ ಮಾಡ್ತೀನಿ ಸ್ಪೆಷಲ್ ಆಗಿ ಐಟಮ್ ತಿನ್ನೋದಕ್ಕೆ ಸ್ನಾಕ್ಸ್ಗೆ ಅಂತ ಅಂದ್ರು. ಏನ್ ಮಾಡ್ತಾ ಇದ್ರೆ ಬನ್ನಿ ಕೇಳೋದ. ಅಮ್ಮ ಏನ್ ಮಾಡ್ತಿದ್ಯಮ್ಮ? ಬೋಂಡ ಸ್ಪೆಷಲ್ ಮಾಡ್ತಾ ಆಗಿ ಇದೀನಿ ಕಣಪ್ಪ. ಹಾ ಬೋಂಡ, ಪಕೋಡ ಅಂಡ್ ಬೋಂಡ. ಯಾವಾಗ ಹೊತ್ತಿದ್ದು? ನೋಡಿ ಈಗ ರೆಡಿ ಆಯ್ತಲ್ಲ ಎಲ್ಲ, ಈಗ ಎಣ್ಣೆ ಕಾಯಕ್ ಇಟ್ಬಿಟ್ಟು ಹಾಕದೆ ಸೊ ಬೋಂಡ. ನೋಡಿ ಗೈಸ್ ಎಲ್ಲ ಹಚ್ಚಿಟ್ಟಿದ್ದಾರೆ, ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ಏನ್ ನೆಮ್ಮದಿಯಾಗಿ ಬೋಂಡ ತಿನ್ನೋದು ಈ ಚಳಿಗೆ ಒಳ್ಳೆ ಕಾಂಬಿನೇಷನ್ ಮಾತ್ರ ಬೋಂಡ. ಸೊ ನೋಡಿ ಗೈಸ್ ಬೋಂಡನ ಎಣ್ಣೆಗೆ ಹಾಕ್ತಾ ಇದ್ದಾರೆ ನಮ್ಮಮ್ಮ. ಯಾವ ಬೋಂಡಮ್ಮ ಈಗ ಮಾಡ್ತೀರ ನೀನು? ಕ್ಯಾಪ್ಸಿ. ಈಗ ನೆಕ್ಸ್ಟ್ ನೋಡಿ ಗೈಸ್, ನೆಕ್ಸ್ಟ್ ನೋಡಿಗೆ ಪಕೋಡ ರೆಡಿ ಆಗಿದೆ. ಸೊ ಗೈಸ್ ಒಂದಷ್ಟು ಬೋಂಡ ಮಾಡಿದಾರಂತೆ ನಮ್ಮಮ್ಮ. ಈಗ ತಿನ್ಬಿಟ್ಟು ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋದು ಗೈಸ್. ಸೊ ಗೈಸ್ ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.